ಹಾಯ್ ಎಲ್ರಿಗೂ ನಮಸ್ತೆ. ನನ್ನ ಚಾನಲಿಗೆ ಸ್ವಾಗತ. ನಾನು ತುಂಬ ದಿನ ಆಯಿತು ಅಪ್ಡೇಟ್ ಮಾಡಿದೆ. ನಂಗೆ ಗೊತ್ತು ಒಂದು ಆಲ್ಮೋಸ್ಟ್ 2 ಮಂತ್ಸ್ ಹತ್ರ ಬಂದಿದೆ ಅಪ್ಡೇಟ್ ಮಾಡಲಿಕ್ಕೆ. ಆದರೂ ನಾನು ಅಪ್ಡೇಟ್ ಮಾಡಲಿಲ್ಲ. ಇದಕ್ಕೊಂದು ದೊಡ್ಡ ರೀಸನ್ ಇದೆ. ಏನು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಮುಂದೆ ನಾನು ಅಪ್ಡೇಟ್ ಮಾಡ್ತೀನಿ. ಆದರೆ ಆ ರೀಸನ್ ಏನು ಅಂತೇಳಿ ಹೇಳಿ ಅದು ಎಲ್ಲ ಕ್ಲಾರಿಫೈ ಆದ ನಂತರನೇ ನಾನು ಇನ್ನು ಮುಂದೆ ಅಪ್ಡೇಟ್ ಮಾಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಹಾಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ ಯಾರೆಲ್ಲ ಇದ್ದಾರೆ ಅವರು ಯಾರೂ ನನ್ನ ಅನ್ಸ್ಕ್ರೈಬ್ ಮಾಡಲಿಲ್ಲ. ಅದಕ್ಕೋಸ್ಕರ ಅವ್ರ ಹತ್ರ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ನನಗೋಸ್ಕರ ವೆಯ್ಟ್ ಮಾಡಿದ್ದಕ್ಕೆ ಕೂಡ ತುಂಬ ಧನ್ಯವಾದ ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ನಂದು ಏನು ಪ್ರಾಬ್ಲಮ್ ಆಯಿತು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನನ್ನು ಒತ್ತಿ. ನೀವೀಗ ಅಂದ್ಕೊಳ್ಬೋದು ಆ ಥರ ದೊಡ್ಡ ಪ್ರಾಬ್ಲಮ್ ಏನಾಯಿತು ಅಂತ ಹೇಳಿ. ಯೂಟ್ಯೂಬಿಂದ ಏನೂ ಪ್ರಾಬ್ಲಮ್ ಆಗಲಿಲ್ಲ ನನಗೆ. ಏನು ಮೆಸೇಜು ಏನೋ ಇದು ಆಗಿರಲಿಲ್ಲ. ನನ್ನ ಪರ್ಸ್ನಲ್ ಪ್ರಾಬ್ಲಮಿಂದಾಗಿ ನಾನು ಆ ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ಏನು ಪ್ರಾಬ್ಲಮ್ ಅಂದರೆ ಸಿಂಪಲ್ ಪ್ರಾಬ್ಲಮ್, ಆದರೂ ಅದು ಸ್ವಲ್ಪ ಭಯದ ಪ್ರಾಬ್ಲಮ್ ನನಗೆ. ಯಾಕಂತಂದರೆ ಅಷ್ಟು ಬೇಜಾರಾಗಿದೆ ಈ ವಿಷಯಕ್ಕೆ. ಏನು ಅಂತೇಳಿ ಹೇಳ್ತೀನಿ ಇವಾಗ. ಇದು ನನ್ನ iPhone 11 ಮೊಬೈಲ್. ನಾನು ಐಫೋನಲ್ಲೇ ಶೂಟ್ ಮಾಡ್ತಿದ್ದೆ ವೀಡಿಯೋಸನ್ನೆಲ್ಲ. ಇದು ನನ್ನ ಅಪ್ಪ ನನ್ನ ಮದುವೆಗೆ ಅಂತೇಳಿ 5 ವರ್ಷದ ಹಿಂದೆ ಕೊಡಿಸಿದ. ಅವಾಗ ವ್ಯಾಲ್ಯೂ ಇತ್ತು 60,000 70,000 ಇತ್ತು. ಸೊ ಯಾಕೆ ಸುಮ್ಮನೆ ಹಣ ವೇಸ್ಟ್ ಮಾಡೋದು ಅಂತ ಹೇಳಿ ಐಫೋನ್ ಈಸ್ ಅ ಡೆಡ್ ಮನಿ ಅಂತೇಳಿ ಗೊತ್ತಿದ್ರು. ಅದೇನೋ ಅವಾಗ ತುಂಬ ಕ್ರೇಜ್ ಇದ್ಕೊಂಡು ನಾನು ಅಪ್ಪನ ಹತ್ರ ಕೇಳಿದೆ ಮದುವೆ ಗಿಫ್ಟ್ ಏನು ಬೇಕು ಅಂತ ಕೇಳಿದಾಗ ಅಪ್ಪನ ಹತ್ರ ನನ್ನ ಹಸ್ಬೆಂಡ್ ಹತ್ರ ಐಫೋನ್ ಇತ್ತು. ಸೊ ನನಗೂ ಐಫೋನೇ ಕೊಡಿಸಿ ಅಂತೇಳಿ ಅಪ್ಪನ ಹತ್ರ ಹೇಳಿದೆ. ಅವಾಗ ನಾನು 70,000 ಕೊಟ್ಟು ತಗೊಂಡಿದ್ದ ಮೊಬೈಲ್ ಇದು. ನಾನು 1-2 ವರ್ಷ ಬಿಟ್ಟು ರೀಸೇಲ್ ಇದು ಬೇರೆ ಅಪ್ಡೇಟ್ ಆಗುವಂತ ಕೇಳುವಾಗ 20,000 ಅಂತಂದ್ರೆ ಈ ಮೊಬೈಲಿಗೆ 20-25,000 ಸಿಗುತ್ತೆ ಅಷ್ಟೇ ಅಂತಂದ್ರೆ 70,000 ಕೊಟ್ಟು 25,000 2 ವರ್ಷದಲ್ಲಿ ಅಂತ ಹೇಳಿ ನಾನು ಅದನ್ನು ದಿನ ದುಡ್ಕೊಂಡು ನನ್ನ ಹಸ್ಬೆಂಡ್ ಹತ್ರ ಇದು ಲಿಟ್ರಲಿ 1 ತಿಂಗಳು ಮೊದಲೇ ಹೇಳಿದ್ದೆ ಇದು ಬಿತ್ತು ಈ ಮೊಬೈಲ್. ಅದಕ್ಕಿಂತ ಮೊದಲೇ ಹೇಳಿದ್ದೆ ಇದು ಎಷ್ಟು ತನಕ ಅಪ್ಡೇಟ್ಸ್ ಹಾಕುತ್ತೋ ಅಷ್ಟು ತನಕ ನಾನು ಯೂಸ್ ಮಾಡ್ತೇನೆ ಅಂತೇಳಿ ಒಂದು ಮಾತಿಗೆ ಹೇಳಿದ್ದೆ. ಅದಕ್ಕೆ ಏನೋ ಗೊತ್ತಿಲ್ಲ, ನಾನೇನೋ ಕೆಲಸ ಮಾಡ್ತಿದ್ದೆ, ಬಾತ್ರೂಮಲ್ಲೇನೋ ಬಾತ್ರೂಮಲ್ಲಿ ಬಟ್ಟೆ ಒಗಿತಿರುವಾಗ ಸಾಂಗ್ ಕೇಳ್ಕೊಂಡು ಹೋಗಿದ್ದೇನೆ. ನಾನು ಹೋಗಿದ್ದೆ ಇದ್ದಾಗ ಮೊಬೈಲ್ ನನ್ನ ಮೇಲ್ಗಡೆ ಕಿಟಕಿ ಮೇಲೆ ಇಟ್ಟಿದ್ದೆ. ಅದು ಜಸ್ಟ್ ಹಿಂಗೆ ಇಟ್ಟಿದ್ದು ಹಿಂಗೆ ಬಿತ್ತು. ಸ್ಕ್ರೀನ್ ಫುಲ್ ಹೊಡೆದೋಯ್ತು. ಅದರ ಟಚ್ ಚೆನ್ನಾಗಿ ವರ್ಕ್ ಆಗ್ತಿತ್ತು. ಅದರ ಸ್ವಲ್ಪ ಬ್ಲ್ಯಾಕ್ ಇತ್ತಲ್ಲ ಅದಕ್ಕೋಸ್ಕರ ನಾನು ಚೇಂಜ್ ಮಾಡಿಸ್ಲಿಕ್ಕೆ ಹೋದೆ. ಮತ್ತು ನನ್ನ ಮಗ 4 ವರ್ಷದ ಮಗ, ಅವ್ನು ಕೆಲವು ಸತಿ ಮೊಬೈಲ್ ಯೂಸ್ ಮಾಡಲ್ಲ, ಮೊಬೈಲ್ ಮುಟ್ತಾನೆ. ಅದು ಏನಾದರೂ ಗ್ಲಾಸ್ ಪೀಸ್ ಕೈಗೆ ಏನಾದ್ರು ಸಿಗುತ್ತೆ ಅಂತೇಳಿ ಭಯಪಟ್ಟು ಹೋಗಿ ಸ್ಕ್ರೀನ್ ಚೇಂಜಿಗೆ ಹೋಗಿ ಮಾಡಿಸ್ಕೊಂಡು ಬಂದೆ. ನಾನು ವಿಜಯನಗರದಲ್ಲಿ ಮಾಡಿಸ್ಕೊಂಡು ಬಂದೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅಲ್ಲಿ ಐಫೋನ್ ಕೇರ್ ಅಂತೇಳಿ ಇದೆ, ಅಲ್ಲಿಗೆ ಹೋಗಿದ್ದೆ ನಾನು. ಇಲ್ಲಿ ಕ್ಯಾಪ್ಷನಲ್ಲಿ ತೋರಿಸಿದ್ದಾನಲ್ಲ ಅಲ್ಲೇ ಹೋಗಿದ್ದೆ ನಾನು. ಅದು ತುಂಬ ಚೆನ್ನಾಗಿತ್ತು. ಅದು ಅಲ್ಲೇ ಮಾಡಿಸ್ಕೊಟ್ರು. ಅವರು ವ್ಯಾರಂಟಿ ಕೊಟ್ಟರು. 1 ಇಯರ್ ವ್ಯಾರಂಟಿ 6 ಮಂತ್ ಅಲ್ಲ 1 ಇಯರ್ ವ್ಯಾರಂಟಿ ಕೊಟ್ಟರು. ಬೀಳಬಾರ್ದು ಕೆಳಗೆ, ನಾವು ರೆಡಿ ಮಾಡಿ ಕೊಡ್ತೀವಿ ಅಂತ ಅಂದಿದ್ರು. ಬಿದ್ದದಕ್ಕೆ ಇಲ್ಲ, ಏನಾದರೂ ಸಾಫ್ಟ್ವೇರ್ ಆ ಥರ ಇದ್ದರೆ ನಾವು ಚೆನ್ನಾಗಿ ಇದು ಮಾಡಿ ಕೊಡ್ತೀವಿ ಅಂತ ಅಂದರು. ಓಕೆ ಅಂತೇಳಿ ಬಂದು ಒಂದು 2 ವೀಕ್ಸ್ ಆಯ್ತು ಅಷ್ಟೆ. 2 ವೀಕ್ಸ್ ಆದಾಗ ಇನ್ನೊಂದು ಸರಿ ಮೊಬೈಲ್ ಬಿತ್ತು. ಅದು ದೀಪಾವಳಿ ಟೈಮಲ್ಲಿ ಬಿತ್ತು. ನಾನು ಊರಿಗೆ ಹೊರಟಿದ್ದಾಗ ನನ್ನ ಮಗನಿಗೆ ನನ್ನ ಅಮ್ಮನಿಗೆ ಕಾಲ್ ಮಾಡಲಿಕ್ಕೆ ಹೋದಿದ್ದಾಗ ಕೊಟ್ಟಾಗ ಹಿಂಗೆ ಬಿತ್ತು. ಸ್ಕ್ರೀನ್ ಹೋಯಿತು. ಹೆಂಗಾಯಿತು ಗೊತ್ತಾ, ಒಂದು 7-8 ಸಾವಿರ ಕೊಟ್ಟು ಒರಿಜಿನಲ್ ತಂದಿದ್ರು. ಅದು ಕೂಡ ಬ್ರೇಕ್ ಆಯಿತು ಅಂತಂದಾಗ ಎಷ್ಟು ಬೇಜಾರಾಗ್ತದೆ ಅಂದರೆ, ಅದು ನನ್ನ ಸೇವಿಂಗ್ಸಲ್ಲೇ ಕೊಟ್ಟಿದ್ದ ಅದು ತುಂಬ ಬೇಜಾರಾಗ್ತದೆ. ಇದು ನಾನು ತುಂಬ ಇಷ್ಟಪಟ್ಟ ಮೊಬೈಲ್ ಮತ್ತು ತುಂಬ ಫೀಲಿಂಗ್ಸ್ ಇದೆ. ನನ್ನ ಅಪ್ಪ ಕೊಟ್ಟ ಫಸ್ಟ್ ಗಿಫ್ಟ್ ಮೊಬೈಲಲ್ಲಿ, ಅದಕ್ಕೋಸ್ಕರ ತುಂಬ ಇಷ್ಟ. ನಾನು ತೋರಿಸ್ತೀನಿ ನಿಮಗೆ. ಇದು ಮೊದಲು ಹೊಡೆದೋದ ಮೊಬೈಲ್. ಇದು ಹಿಂಗೆ ಬಿತ್ತು. ಅದರ ಟಚ್ ಮಾತ್ರ, ಇದು ಒರಿಜಿನಲ್ ಟಚ್ ಮಾತ್ರ ತುಂಬ 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 ಚೆನ್ನಾಗಿದೆ. ಇದರದ್ದು ಟಚ್ ತುಂಬ ಚೆನ್ನಾಗಿತ್ತು. ಅದಾದ ನಂತರ ಹಾಕ್ಸಿದ ಈ ಸ್ಕ್ರೀನ್ ಹಾಕ್ಸಿ ಹೊಡೆದೋಯ್ತಾ. ನೆಕ್ಸ್ಟ್ ದೀಪಾವಳಿ ಕಳ್ಕೊಂಡು ಬಂದು ನಾನು ಎಷ್ಟು ಕಷ್ಟಪಟ್ಟೆ ಅಂದರೆ, ಹೇ ಸಿರಿ ಅಂತೇಳಿ ಒಂದು ವಾಯ್ಸ್ ಇಟ್ಕೊಂಡು ನಾನು ಕಾಲ್ ಮಾಡ್ತಿದ್ದೆ. ಫುಲ್ ಬ್ಲ್ಯಾಂಕ್ ಏನು ಕಾಣ್ತಿಲ್ಲ. ಹೇ ಸಿರಿ ಇಂಥವ್ರಿಗೆ ಕಾಲ್ ಮಾಡಿ ಅಂತಂದರೆ ಕಾಲ್ ಮಾಡ್ತಿತ್ತು.
ವಾಟ್ಸಪ್ ಅಂತೂ ಬಿಲ್ಕುಲ್ ಇಲ್ಲ. ಯಾವುದೇ ವಿಡಿಯೋ ಇರಲಿ ಯಾವುದೇ ಇರಲಿ ಏನು ಕಾಣ್ತಾ ಇಲ್ಲ. ಸುಮ್ಮನೆ ಅದು ಏನು ಮಾಡ್ಲಿಕ್ಕಾಗಲ್ಲ, ಇದರಲ್ಲಿ ಇದು ಮಾಡಲಿಕ್ಕೂ ಆಗಲ್ಲ ಅಂತೇಳಿ ಬಂದೆ. ಅದಾದ ನಂತರ ಇದನ್ನು ಹಾಕ್ಸಿ ದೀಪಾವಳಿ ಆದ ನಂತರ ಹಸ್ಬೆಂಡ್ಗೂ ಹೇಳಿದರು, ಸೊ ರಿಟರ್ನ್ ಮಾಡೋಣ, ರಿಟರ್ನ್ ಮಾಡಿ ಏನು ರೀಸೇಲಲ್ಲಿ ಎಷ್ಟು ಸಿಗುತ್ತೋ ಬೇರೆ ಮೊಬೈಲ್ ತೊಗೊಳ್ಳೋ, ಅದನ್ನು ರಿಟರ್ನ್ ಮಾಡಿ ಬೇರೆ ಮೊಬೈಲ್ ತೊಗೊಳ್ಳೋ ಅಂತೇಳಿ 4,000 ಓಕೆ ಯಾವುದೋ ಒಂದು ಸ್ಕ್ರೀನ್ ಹಾಕ್ಸೋಣ ಅಂತೇಳಿ 4,000 ಕೊಟ್ಟು ಇದೇ ಸ್ಕ್ರೀನ್ ಹಾಕ್ಸಿದೆ. ಇದು ಖಾಲಿ 3 ದಿನ ಹಿಂಗೇನೋ ರಿಸೀವ್ ಮಾಡಿ ಹಿಂಗೆ ಇಟ್ಕೊಂಡಾಗ ಕೆಳಗೆ ಬಿತ್ತು. ಒಂದು ಮೊಬೈಲ್ 2 ಪಾರ್ಟ್ ಆಯಿತು. ಎಷ್ಟು ಬೇಜಾರು ಅಂತ ಹೇಳಿದರೆ, ಇಲ್ಲಿ ಇದು ಇದೆಯಲ್ಲ ಕೇಬಲ್, ಇದೇ ಟೇರ್ ಆಯಿತು. ಸ್ಕ್ರೀನ್ ಏನು ಡ್ಯಾಮೇಜ್ ಆಗಿರಲಿಲ್ಲ, ಖಾಲಿ ಇದೇ ಟೇರ್, ಏನು ಕೇಬಲ್ ವಯರ್ ಅಂತೇನು ಬರ್ತದೆ ಅದೇ ಟೇರ್ ಆಯಿತು. ಇಷ್ಟ ತನಕ ಫೇಸ್ ಐ ಡಿ ಏನು ಅದು ರೆಕಗ್ನೈಸ್ ಆಗ್ತಿತ್ತು, ಇವಾಗ ಅದು ಕೂಡ ಟೇರ್ ಆಗಿತ್ತು, ಅದು ಕೂಡ ಹೀಗೆ ಟೇರ್ ಆಗಿತ್ತು. ಸೊ ಸೌಂಡು ಮತ್ತು ಫೇಸ್ ಐ ಡಿ ರೆಕಗ್ನೈಸ್, ಅದೇ ಫೇಸ್ ಐ ಡಿ ಏನೂ ಕಾಣ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇನ್ನೇನು ಮಾಡಲಿ, ಹಸ್ಬೆಂಡಿಗೆ ಗೊತ್ತಾದರೆ ಬೈತಾರೆ, ಇದು 3ನೇ ಸ್ಕ್ರೀನ್, ಅದಕ್ಕೋಸ್ಕರ ಅವ್ರಿಗೆ ಗೊತ್ತಾಗದಾಗಿ ಇನ್ನೊಂದು ಸ್ಕ್ರೀನು ಹಾಕಿದೆ. ಇನ್ನೊಂದು ಸ್ಕ್ರೀನಲ್ಲಿ ಈಗ ಸದ್ಯಕ್ಕೆ ಇದಿದೆ. ಇದು ಎಷ್ಟು ಇದೆ ಅಂತೇಳಿ ನನಗೀಗ ವಿಡಿಯೋ ಮಾಡಲಿಕ್ಕೆ ಭಯ. ವಿಡಿಯೋ ಯಾವುದಾದ್ರೂ ಮಾಡಿದರೆ ಹೀಗೆ ಬಿದ್ದೋಗುತ್ತೆ ಅಂತೇಳಿಯೇ ಭಯ. ನಾನು ಏನಾದರೂ ವಿಡಿಯೋ ಮಾಡ್ತಿದ್ರೆ ಸೋಫಾ ಮೇಲೆ ಇಟ್ಕೊಂಡೇ ವಿಡಿಯೋ ಮಾಡ್ತೀನಿ. ವಿಡಿಯೋ ಅಲ್ಲ, ಏನಾದರೂ ಯೂಸ್ ಮಾಡ್ತಿದ್ರೆ ಸೋಫಾ ಮೇಲೆ ಇಟ್ಕೊಳ್ತೀನಿ. ಏನಾದ್ರು ಯೂಸ್ ಇಲ್ಲದ್ರೆ ಎಲ್ಲಾದರೂ ಮೇಲ್ಗಡೆ ಎಲ್ಲಾದರೂ ನನ್ನ ಮಗನಿಗೆ ಸಿಗದ ಪ್ಲೇಸಲ್ಲೇ ಇಡ್ತೀನಿ ಹೊರತು ನನಗೆ ಅಷ್ಟು ಲಿಟ್ರಲಿ ಭಯ ಆಗ್ತದೆ. ಯಾರು 20,000 ಖರ್ಚು ಮಾಡಿದ್ದೀನಿ ಒಂದು ಮೊಬೈಲಿಗೆ. ಒಂದು ಹೊಸ ಆ್ಯಂಡ್ರಾಯ್ಡ್ ಮೊಬೈಲೇ ಸಿಕ್ತಿತ್ತು. ತುಂಬಾ ಬೇಜಾರಾಗ್ತದೆ ಈ ಮೊಬೈಲ್ ನೋಡುವಾಗಂತೂ. ಎಷ್ಟು ವೇಸ್ಟ್ ಮಾಡ್ದಲ್ಲ ಹಣ ಅಂತೇಳಿ ಅನಿಸ್ತದೆ. ಅದು ಪಾಕೆಟ್ ಮನಿ ಶೇರ್ ಮಾಡ್ಕೊಂಡು, ನಿಮಗೂ ಗೊತ್ತಿದೆ ಹೌಸ್ ವೈಫ್, ನನಗೀಗ ವಿಡಿಯೋ ಮಾನಿಟೈಸ್ ಕೂಡ ಆಗಲಿಲ್ಲ. ಹೆಂಗೆ ಲಿಟ್ರಲಿ ಕಷ್ಟ ಆಗ್ತಿದೆ ಅಂದರೆ, ಎಲ್ಲದಕ್ಕೂ ಗಂಡನಿಗೆ ಡಿಪೆಂಡ್ ಆಗ್ಲಿಕ್ಕೆ ಆಗಲ್ಲ. ಓಕೆ ಹಸ್ಬೆಂಡ್ ಅಂದರು ಕೊಡಿಸು, ಅವ್ರಂದು ನನಗೆ ಆ್ಯಂಡ್ರಾಯ್ಡ್ ಆದರೂ ಪರವಾಗಿಲ್ಲ, ಆದರೆ ನಾನು ಈ ಮೊಬೈಲನ್ನು ಸೇಲ್ ಮಾಡಲ್ಲ. ಆ್ಯಂಡ್ರಾಯ್ಡ್ ಮೊಬೈಲ್ ಇದಾದರೆ ಈ ಮೊಬೈಲ್ ಸೇಲ್ ಮಾಡಲ್ಲ, ಅಷ್ಟು ಸೆಂಟಿಮೆಂಟ್ ಮೊಬೈಲ್ ನನಗೆ, ಅದಕ್ಕೋಸ್ಕರ ಅಂತ ಅಂದೆ. ಅದು ಇಲ್ಲ, ಅದನ್ನ ಇಟ್ಕೊಂಡು ಏನು ಮಾಡ್ತೀನಿ ಅಂತೇಳಿ ಅವ್ರು ಬೇರೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ದೊಡ್ಡ ಮೊಬೈಲೇ ಕೇಳಿದೆ. ಸರಿ ಕೊಡಿಸ್ತೇನೆ ಅಂತಂದ್ರು, ಪುಣ್ಯಕ್ಕೆ ಅದು ಸ್ಟಾಕಲ್ಲಿಲ್ಲ. ಅದಕ್ಕೋಸ್ಕರ ಸದ್ಯಕ್ಕೆ ಈ ಮೊಬೈಲೆಲ್ಲ ಇದು ಮಾಡ್ತಿದ್ದೇನೆ. ಹಸ್ಬೆಂಡ್ ಯಾವ ಮೊಬೈಲ್ ಕೊಡಿಸ್ತಾರೆ ಅಂತೇಳಿ ಹೇಳ್ತೀನಿ. ಅದು ಕೊಡಿಸಿದ ನಂತರ ನಾನು ವಿಡಿಯೋ ಮಾಡ್ತೀನಿ, ಪಕ್ಕ ವಿಡಿಯೋ ಮಾಡ್ತೀನಿ. ಅದರದ್ದು ಏನು ಫ್ಯೂಚರ್ ಇದೆ ಅದು ತುಂಬ ನನಗೆ ಇಷ್ಟ ಆಯಿತು. ಎಲ್ಲ ನೋಡಿ ಅಳ್ದು ತೂಗಿ ಎಲ್ಲ ನೋಡುವಾಗ ಬೆಟರ್ ಅಂತೇಳಿ ಅನಿಸ್ತದೆ. ಆ ಮೊಬೈಲ್ ಕೊಡಿಸ್ತೀನಿ, ಇದನ್ನು ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಕೊಡಿಸ್ತೀನಿ ಅಂತಂದಿದ್ದಾರೆ. ಸ್ಟಾಕ್ ಬರೋ ತನಕ ನೋಡಬೇಕು ಏನು ಅಂತೇಳಿ. ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ದಯಮಾಡಿ ಕ್ಷಮಿಸಬೇಕು ನನ್ನನ್ನು. ಈ ಒಂದು ವಿಷಯಕ್ಕೋಸ್ಕರ ನಾನು ಏನೂ ಅಪ್ಡೇಟ್ ಮಾಡಲಿಕ್ಕಾಗಲ್ಲ. ನಿಮಗೂ ಏನಾದ್ರು ಇರ್ತದೆ, ನಮ್ಮ ಮನೇಲಿ ಏನು ಕ್ಯೂರಿಯಾಸಿಟಿ ಏನು ಇರ್ತದೆ ಅಂತೇಳಿ. ನನ್ನ ಮನೆಯಲ್ಲಿ ತುಂಬ ಫಂಕ್ಷನ್ ಆಯಿತು. ಎಷ್ಟು ಬೇಜಾರಾಗ್ತದೆ ಅಂದರೆ, ದೀಪಾವಳಿ ವಿಡಿಯೋ ಅಪ್ಡೇಟ್ ಮಾಡಲಿಕ್ಕಾಗಲಿಲ್ಲ. ಅದಾದ ನಂತರ ನನ್ನ ಅಮ್ಮ ನಿನ್ನೆ ಅಷ್ಟೇ ರಿಟೈರ್ಮೆಂಟ್ ಆದರು. ಅವ್ರು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ರು. ಅವರು ನಿನ್ನೆ ಅಷ್ಟೇ ರಿಟೈರ್ಮೆಂಟ್ ಆಯಿತು. ಅವ್ರದ್ದು ವಿಡಿಯೋ ಹಾಕ್ಲಿಕ್ಕಾಗಲಿಲ್ಲ. ಅಷ್ಟು ಬೇಜಾರು ವಿಷಯ, ಏನು ಅಂತ ಹೇಳಲಿಕ್ಕಾಗಲ್ಲ, ಆ ಥರ ಆಗಿದೆ. ಸೊ ನಂದು ಯಾಕೆ ಈ ಥರ ಆಯಿತು ಅಂತೇಳಿ ನಾನು ಹೇಳಿದ್ನಲ್ಲ, ಇದೊಂದು ರೀಸನ್. ಅದಕ್ಕೋಸ್ಕರ ನೀವು ಕ್ಷಮಿಸಬೇಕು. ನನ್ನ ಹೊಸ ಮೊಬೈಲ್ ಬಂದ ತಕ್ಷಣ ನಾನು ಅದಾದ ನಂತರ ಫುಲ್ ಅಪ್ಡೇಟ್ ಮಾಡ್ತೀನಿ ವೀಡಿಯೋಸ್ ಅಂತೇಳಿ ನಾನು ನಿಮಗೆ ಪ್ರಾಮಿಸಾಗಿ ಹೇಳ್ತಿದ್ದೀನಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ. ಥ್ಯಾಂಕ್ಸ್, ಟಾಟಾ, ಬಾಯ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಾನೊಂದು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ, ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಕೂಡ 1-2 ದಿನದಲ್ಲಿ. ಹಾಗೆ ಥ್ಯಾಂಕ್ಸ್.